ಯಾಕೆ ಅಳ್ತಿದ್ಯಾ? ಅಳ್ಬೇಡವೆ ಪ್ಲೀಸ್. ಅಪ್ಪ ನೋಡು ನನ್ನ ಜೊತೆ ಹೇಗೆ ನಡ್ಕೊಂಡ್ರು. ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ವೇನೋ. ಅದು ಹಾಗಲ್ಲ ಕಣೆ. ಮತ್ತಿನ್ನು ಹೇಗೋ 4 ದಿನ ಕಿಡ್ನಾಪ್ ಆಗಿದ್ದೆ, ಮನೆಗೆ ಸೇಫ್ ಆಗಿ ಬಂದೆ ಅಂತ ಸಂತೋಷ ಪಡೋದು ಬಿಟ್ಟು ನನ್ನ ಕೆನೆಗೆ ಹೊಡಿತಾರೆ. ಅಪ್ಪ ನಿನಗೆ ಹೊಡೆದಿದ್ದು ತಪ್ಪೆ, ಆದರೆ ಅವ್ರು ಮಾತಾಡಿದ್ರಲ್ಲಿ ಯಾವುದು ತಪ್ಪಿರಲಿಲ್ಲ ಕಣೆ. ಅಂದ್ರೆ ನೀನು ಶ್ರೀನಿಧಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಿತ್ತು. ಏನಾಗಿದೆಯೋ ನಿಮ್ಮಿಬ್ರಿಗೂ? ತಲೆ ಕೆಟ್ಟಿದ್ಯಾ? ನಾನು ಇಷ್ಟು ದಿನ ಕಾಣೆ ಆಗಿದ್ದೆ ಅನ್ನೋ ಟೆನ್ಷನ್ ನಿಮ್ಮಿಬ್ರು ಮುಖದಲ್ಲೂ ಕಾಣಿಸ್ತಿಲ್ಲ. ಹಾಗೇನಿಲ್ವಲ್ಲ. ಮತ್ತೆ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಿದ್ರ? ಅವ್ರು ನನ್ನನ್ನು ಇಷ್ಟು ದಿನ ಎಲ್ಲಿಟ್ಟಿದ್ರು, ನಾನು ಹೇಗಿದ್ದೆ, ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳೋದ್ ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಮಾತ್ರ ಹೇಳ್ತಿದ್ಯಾ? ಹೇಳು ರವಿ, ಯಾಕೆ ಅಷ್ಟೊಂದು ಮಾತ್ರ ಹೇಳ್ತಿದ್ದೀರಾ? ಯಾಕಂದ್ರೆ ಶ್ರೀನಿಧಿ ಅವರು ನೀನ್ ತಿಳ್ಕೊಂಡಷ್ಟು ಕೆಟ್ಟವರಲ್ಲ. ಹೌದು, ನನ್ನನ್ನು ಕಿಡ್ನಾಪ್ ಮಾಡಿದವ್ರು ಕೆಟ್ಟವರಲ್ಲ. ನನಗೆ ಮನೆಗೆ ಕರ್ಕೊಂಡು ಬಂದ್ರಲ್ಲ ಮದನ್, ಅವ್ರು ಕೆಟ್ಟವ್ರಲ್ವಾ? ಹೌದು ಕಣೆ, ಮದನ್ ಕೆಟ್ಟವರು, ಶ್ರೀನಿಧಿ ದೇವ್ರಂತವ್ರು. ನಿನಗೆ ಅವ್ರು ದೇವ್ರ ತರ ಕಾಣಿಸ್ತಾರ? ಯಾಕೆ ಅಂತ ಒಂದೇ ಒಂದು ಕಾರಣ ಕೊಡು. ಒಂದಲ್ಲ ಕಣೆ, 100 ಕಾರಣ ಕೊಡ್ತೀನಿ. ಆದ್ರೆ ನೀನು ಒಪ್ಪಲ್ಲ ಅಷ್ಟೇ. ನಿನ್ನ ನಾವು ಕಿಡ್ನಾಪ್ ಮಾಡಿದ್ರಲ್ಲ, ನಿನ್ ಜೊತೆ ಏನಾದ್ರೂ ತಪ್ಪಾಗಿ ನಡ್ಕೊಂಡ್ರ? ಅವ್ರು ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಿಲ್ಲ ಅಂತ ನೀನ್ ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ತಪ್ಪಾಗಿ ನಡ್ಕೊಂಡ್ರಾ? ಚಲೋ ನೀನು ಅಂದರೆ ನನಗೆ ತುಂಬ ಇಷ್ಟ.